ಓಂ ಗುರುಬ್ರಹ್ಮ ಗುರುರ್ವಿಷ್ಣುರ್ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವೆಲ್ಕಮ್ ಎವರಿವನ್ ಟು ಆಸ್ಟ್ರಾಲಜಿ ಪ್ರಿಡಿಕ್ಷನ್. ಇವತ್ತು ನಾವು ಧನುರ್ ರಾಶಿ ಧನುರ್ ಲಗ್ನದ ಫಲವನ್ನು ನೋಡೋಣ. ಲಗ್ನದಿಂದ 3ನೇ ಮನೆಯಲ್ಲಿ ರಾಹುವು ಸ್ಥಿತನಾಗಿದ್ದಾನೆ. ರಾಹುವು ಧನುರ್ ಲಗ್ನದವರಿಗೆ ಸೌಖ್ಯವನ್ನೇ ಕೊಡುತ್ತಾನೆ, ಆದರೆ ಸಹೋದರರಿಗೆ ಕಷ್ಟ ಆಗುತ್ತದೆ. ಹಾಗೆ 4ನೇ ಮನೆಯಲ್ಲಿ ಶನಿ ಇರುವುದರಿಂದ ಭಾರ್ಯ, ಹೆಂಡತಿ ಮತ್ತು ಬಂಧುಗಳು ಹಣ ನಷ್ಟವಾಗುವುದು, ಈ ಥರ ಶನಿಯು ಫಲಗಳನ್ನು ಕೊಡುತ್ತಾನೆ. ಹಾಗೆ 7ರಲ್ಲಿ ಗುರುವು ಶುಭ ಯಾತ್ರೆಯನ್ನು ಕೊಡುತ್ತಾನೆ. ಅಂದರೆ ಎಲ್ಲಾದರೂ ದೇವಸ್ಥಾನಗಳಿಗೆ ಅಥವಾ ಒಳ್ಳೆಯ ಕಾರ್ಯಕ್ರಮಗಳಿಗೆ ಹೋಗಬೇಕು ಎನ್ನುವ ಮನೋಭಾವನೆ ಬರುತ್ತದೆ. 7ನೇ ಮನೆಯಲ್ಲಿ ಶುಕ್ರನು ಹೆಂಡತಿಯಿಂದ ಸುಖವನ್ನು ಕೊಡುತ್ತಾನೆ. ಅಂದರೆ ಹೆಂಡತಿ ಹೇಳಿದ ಹಾಗೆ ಕೇಳುತ್ತಾಳೆ, ಎಲ್ಲ ಕಷ್ಟ ಸುಖಗಳಲ್ಲಿ ಸಹಕರಿಸುತ್ತಾಳೆ. ಹಾಗೆ 8ನೇ ಮನೆಯ ಶುಕ್ರ ಸಂಪತ್ತನ್ನು ಕೊಡುತ್ತಾನೆ. ರವಿಯು 9ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ರವಿಯು ವಿರಹವನ್ನು ಕೊಡುತ್ತಾನೆ, ಧೀನತ್ವವನ್ನು ಕೊಡುತ್ತಾನೆ. ಅಂದರೆ ಇನ್ನೊಬ್ಬರ ಬಳಿ ವಿಧೇಯವಾಗಿ ಇರುವುದು. ರವಿ ಈ ಫಲಗಳನ್ನು ಕೊಡುತ್ತಾನೆ. ಬುಧನು 9ನೇ ಮನೆಯಲ್ಲಿ ಕಾರ್ಯವಿಘ್ನಗಳನ್ನು ಕೊಡುತ್ತಾನೆ. ಅಂದರೆ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಉಂಟಾಗುವುದು ಆಗುತ್ತದೆ. ಕೇತುವು 9ನೇ ಮನೆಯಲ್ಲಿ ಹಾನಿಯನ್ನು ಕೊಡುತ್ತಾನೆ. 9ನೇ ಮನೆ ಪಿತೃಭಾವವಾಗಿರುವುದರಿಂದ ತಂದೆಯ ಆಸ್ತಿಗೆ ಸಂಬಂಧಪಟ್ಟ ಅಥವಾ ತಂದೆಯ ಆರೋಗ್ಯದ ಹಾನಿಯನ್ನು ಮಾಡುತ್ತಾನೆ. ಹೀಗೆ 10ನೇ ಮನೆಯಲ್ಲಿ ಕುಜನು ಸ್ಥಿತನಾಗಿದ್ದಾನೆ. ಕುಜನು ದುಷ್ಟ ಪ್ರವೃತ್ತಿ, ಅಂದರೆ ಕೆಟ್ಟ ಕೆಲಸಗಳನ್ನು ಮಾಡಬೇಕು ಎನ್ನುವ ಮನೋಭಾವನೆಯನ್ನು ಕೊಡುತ್ತಾನೆ. ಶ್ರಮವನ್ನು ಅಧಿಕವಾಗಿ ಕೊಡುತ್ತಾನೆ. ಕೆಲಸ ಜಾಸ್ತಿ, ಆದಾಯ ಕಡಿಮೆ ಇರುತ್ತದೆ. ಕಾರ್ಯವಿಘ್ನ ಅಂದರೆ ಏನಾದರೂ ಕೆಲಸಗಳನ್ನು ಮಾಡಬೇಕಾದಾಗ ಆಲಸ್ಯದಿಂದ ಆ ಕೆಲಸಗಳು ಮಾಡುವ ಮನಸ್ಸೇ ಬರುವುದಿಲ್ಲ. ಹೀಗೆ ಆಗಸ್ಟ್ ಮಾಸದ ಧನುರ್ ರಾಶಿ ಧನುರ್ ಲಗ್ನ ಧನಸ್ಸು ರಾಶಿ ಧನುರ್ ಲಗ್ನದವರು ಶುಭ ಫಲಗಳು ಈ ರೀತಿಯಾಗಿ ಇರುತ್ತದೆ. ವಂದನೆಗಳು.